ಮೋದಿಯವರು ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಇರಾನ್ನಿಂದ ನಮಗೆ ಎಣ್ಣೆ ಬೇಕೇ ಬೇಕು. ಈ ದೇಶದ 80% ಎಣ್ಣೆ ಅಂದ್ರೆ ನಮ್ಮ ಕ್ರೂಡ್ ಆಯಿಲ್ ಹೊರಗಿಂದ ನಾವು ತರಿಸಲೇಬೇಕು. ಅದರಲ್ಲೂ ನಮಗೆ ಉದ್ರಿ ಕೊಡ್ತಾ ಇದ್ದಾರೆ ಇರಾನ್ದವರು. ದಿನಗಳನ್ನ ಎಣ್ಣೆ ಲೇಟ್ ಮಾಡಿ ಕೊಟ್ಟರು ಹಿಡಿಯುವಂಥದ್ದು, ಕಡಿಮೆ ರೇಟ್ ಹಿಡಿದುಕೊಳ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಎಣ್ಣೆ ಸಪ್ಲೈ ಮಾಡೋರು, ಇಡೀ ನಮ್ಮ ದೇಶಕ್ಕೆ ಎಣ್ಣೆ ಸಪ್ಲೈ ಮಾಡೋ ಶಕ್ತಿನೂ ಅವ್ರಿಗೆ ಅದ. ಅಂಥ ಒಂದು ರಾಷ್ಟ್ರದ ಜೊತೆಗೆ ಗೆಳೆತನ, ಮತ್ತು ನಮ್ಮದು ಹಿಂದಿನ ಗೆಳೆತನ ಅಲ್ಲ, ಇರಾನ್ ಜೊತೆಗೆ ಇತಿಹಾಸದಿಂದ ಸಾವಿರಾರು ವರ್ಷಗಳ ಇತಿಹಾಸದಿಂದ ನಮಗೂ ಅವ್ರಿಗೆ ಒಂದು ಏನಪ್ಪ ಸಂಬಂಧ ಅದ. ನಮ್ಮ ನೆರೆಯ ರಾಷ್ಟ್ರ, ನಮ್ಮ ಸಮೀಪ ಅತ್ಯಂತ ಸಮೀಪ ಇದ್ದಂಥದ್ದು, ಮತ್ತು ನಮ್ಮೊಂದಿಗೆ ಯಾವ ಕಾಲಕ್ಕೂ ನಮ್ಮ ವಿರೋಧನ ಮಾಡಿದಂಥದ್ದಲ್ಲ. ಅದರಲ್ಲೂ ಕಾಶ್ಮೀರ ವಿಷಯದಲ್ಲಿ ಆರಂಭದಲ್ಲಿ ಬೆಂಬಲವನ್ನು ಸೂಚಿಸಿದಂಥದ್ದು. ಅಂಥ ರಾಷ್ಟ್ರದ ಗೆಳೆತನವನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಇವತ್ತು ದೂರ ಮಾಡಿಕೊಳ್ತಾ ಇದ್ದೀವಾ ಅನ್ನೋದು ದೊಡ್ಡ ಮಹತ್ವದ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಆಯತುಲ್ಲಾ ಖಮೇನಿ ಆ ದೇಶದ ಧಾರ್ಮಿಕ ಲೀಡರ್ ಅಷ್ಟೇ ಅಲ್ಲ, ರಾಜಕೀಯವಾಗಿ ಭಾಳ ಪ್ರಬಲವಾದ ವ್ಯಕ್ತಿ ಇದ್ದಂಥವ್ರು. ಇವತ್ತು ಅವರನ್ನು ಕೊಲೆ ಆದ ನಂತರ ನಿಜವಾಗಿಯೂ ಅವರು ಭಾಳ ಎತ್ತರಕ್ಕೆ ತಮ್ಮ ಜನರನ್ನು ಬೆಳೆಸಿದ್ದು ನಾವು ನೋಡ್ತಾ ಇದ್ದೀವಿ. ಎಂಥ ಕೆಚ್ಚು ಹಾಕಿದ್ರಪ್ಪ ಅಂತಂದ್ರೆ ಇರಾನಿಯನ್ಗಳಲ್ಲೇ ಅಮೇರಿಕವನ್ನು ಎದುರಿಸಿ ಸೋಲಿಸುವಷ್ಟು ಮಟ್ಟಿಗೆ ಬುದ್ಧಿವಂತಿಕೆ ಅಷ್ಟೇ ಅಲ್ಲ, ಮತ್ತೊಂದು ದೃಷ್ಟಿ ಇಟ್ಕೊಂಡು ಎಲ್ಲ ದೃಷ್ಟಿಯಿಂದಲೂ ಇವತ್ತು ಅಮೇರಿಕೆಯನ್ನು ಮೂಲಿಗೆ ಸರಿಸಿದಂಥದ್ದು, ಇವರು ಹೇಳಿದಂಗೆ ಕೇಳುವಂಗೆ ಮಾಡಿಸ್ಕೊಂಡಂಥದ್ದು ಇರಾನ್. ಇಂಥ ಒಂದು ಬಲಿಷ್ಠ ದೇಶ ಆಗೋದಕ್ಕೆ ಕಾರಣ ಇವತ್ತು ಅದ್ರ ಹಿಂದಿದ್ದಂಥದ್ದು ಒಂದು ರಷ್ಯಾ, ಇನ್ನೊಂದು ಚೈನಾ ಅಂತ ಅವ್ರ ಜೊತೆಗಿದ್ದಂಥದ್ದು. ಈ ಮೂರು ರಾಷ್ಟ್ರಗಳು ಇವತ್ತು ಇಡೀ ವಿಶ್ವದ ಮೇಲೆ ತಮ್ಮ ಕಮಾಂಡನ್ನು ಮಾಡ್ತಾ ಇದ್ದಾವೆ. ಯುರೋಪ್ ಖಂಡದ ಅನೇಕ ದೇಶಗಳು ಇವತ್ತು ಫ್ರಾನ್ಸದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಇನ್ನುಳಿದ ರಾಷ್ಟ್ರಗಳು ಹೋಗ್ತಾ ಇದ್ದಾರೆ. ಯುರೋಪ್ ದೇಶ ನಿಧಾನಕ್ಕೆ ಇರಾನ್ ಕಡೆ ಹೊರಡ್ತಾ ಇದೆ. ಅಮೇರಿಕದಿಂದ ಇವ್ರಿಗೆ ಲಾಭ ಇಲ್ಲ, ಅದು ಅಮೇರಿಕ ಹಿಂದಿನಷ್ಟು ಪವರ್ಫುಲ್ ಇಲ್ಲ ಅನ್ನೋದು ಎಲ್ಲರಿಗೂ